ಪುಟ್ಟ ಪುಟ್ಟ ಮಕ್ಕಳಿರುವ ಪೋಷಕರು ಈ ಸ್ಟೋರಿಯನ್ನ ನೋಡಲೇಬೇಕು. ಯಾಕಂದ್ರೆ ಪೋಷಕರ ಒಂದು ಸಣ್ಣ ನಿರ್ಲಕ್ಷ್ಯ ಇಲ್ಲಿ ಜೀವನ ಪರ್ಯಂತ ಒಂದು ನೋವಿಗೆ ಕಾರಣವಾದಂಥ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ. ಸದ್ಯ ನಾವು ಏನು ಒಂದು ದುರ್ಘಟನೆ ನಡೀತು ಅದೇ ಸ್ಥಳದಲ್ಲಿದ್ದೀವಿ. ಇದು ಏನಪ್ಪಾ ಅಂತಂದ್ರೆ ವಿಜಯಪುರ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಪದಮನಗರ. ಇಲ್ಲಿ ನಿನ್ನೆ ಸಾಯಂಕಾಲ ಶಾಲಾ ವಾಹನ ಅಂತೇನು ಹೇಳಿ ಕರಿತೀವಿ, ಸ್ಕೂಲ್ ಬಸ್ ಹಾಯ್ದು 3 ವರ್ಷದ ಒಂದು ಮಗು ಸ್ಥಳದಲ್ಲಿ ಮೃತಪಟ್ಟ ಘಟನೆ ನಡೆದಿದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಪೋಷಕರ ನಿರ್ಲಕ್ಷ್ಯ ಮತ್ತು ಶಾಲಾ ವಾಹನ ಚಾಲಕರ ದಿವ್ಯ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ನಾನು ಎದುರಿಗೆ ರೋಡ್ ಏನಿದೆ, ಈ ರೋಡ್ನಲ್ಲಿ ವಿಜಯಪುರ ನಗರದ ಸಿದ್ದೇಶ್ವರ ಸಂಸ್ಥೆಯ ಏನು ಸಂಗನಬಸವ ಶಿಶು ನಿಕೇತನ ಶಾಲೆಯ ವಾಹನ ಬರುತ್ತೆ. ಇದೇ ಮನೆ, ಈ ಮನೆಯ ಏನು ವಾಡಿಯವರಿಗೆ ಸೇರಿದ ಮನೆ. ಈ ಮನೆಯ ಮಗು ಸಾಯಿ ಉರ್ಫ್ ಅಥರ್ವ ಅಂತ ಏನು ಕರಿತೀವಿ, ಆ ಹುಡುಗ ಶಾಲಾ ವಿದ್ಯಾರ್ಥಿ. ಆ ಶಾಲಾ ವಿದ್ಯಾರ್ಥಿಯನ್ನ ವಾಪಸ್ ಮನೆಗೆ ಇಳಿಸೋಕೆ ಬಂದಾಗ ಮಧ್ಯಾಹ್ನದ ವೇಳೆ ಒಂದು ಅವಘಡ ನಡೆಯುತ್ತೆ. ಏನು ಈ ಎದುರಿಗೆ ರಸ್ತೆ ಏನಿದೆಯಲ್ಲ, ಇಲ್ಲಿಂದ ಶಾಲಾ ವಾಹನ ಹಿಂಗೆ ಬಂದು ಈ ಮನೆಯ ಮುಂದೆ ನಿಂದಿರುತ್ತೆ. ಮನೆಯೊಳಗಿದಂಥ ಬಾಲಕ ಸಾಯಿ ಉರ್ಫ್ ಅಥರ್ವನ ತಾಯಿ ದಾನೇಶ್ವರಿ ಮಗನನ್ನ ಕರೆದುಕೊಂಡು ಹೋಗೋಕ್ಕೆ ಮನೆಯಿಂದ ಆಚೆ ಹೊರಗಡೆ ಬರ್ತಾರೆ. ಇದೇ ಭಾಗದಲ್ಲಿ ಈ ಗೇಟ್ ಮೂಲಕ ಬಂದಂಥ ತಾಯಿ ಬಸ್ನ ಏನು ಎಡಭಾಗದಲ್ಲಿ ಇರ್ತಕ್ಕಂಥ ಬಾಗಿಲು ಬಳಿ ಬಂದು ನಿಲ್ತಾರೆ. ಆ ಮಗುವನ್ನ ಇಳಿಸ್ಕೊಳ್ತಾರೆ. ಆ ವೇಳೆ ತಾಯಿ ಹಿಂದನೆ 3 ವರ್ಷದ ಶಿರ್ಷ ಅನ್ನೋ ಒಂದು ಬಾಲಕಿ ಅಣ್ಣನನ್ನ ನೋಡಲು ಆ ಗೇಟ್ ಮುಖಾಂತರ ಹೊರಗೆ ಬಂದ್ಬಿಡುತ್ತೆ. ಬಂದು ಇದೇ ಭಾಗದಲ್ಲಿ ನಿಂತಹ ಬಸ್ನ ಮುಂಭಾಗದಲ್ಲಿ ನಿಂತಾಗ ಬಸ್ ಮುಂದೆ ಚಲನೆಯಾಗಿ ಮುಂದಿನ ಚಕ್ರಕ್ಕೆ ಬಾಲಕಿ ಸಿಲುಕೊಂಡು ಸ್ಥಳದಲ್ಲಿ ಒಂದು ಜೀವವನ್ನ ಬಿಡ್ತಾಳೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ತಾಯಿ ಹಿಂದೆ ಬಂದಂತ ಮಗುವನ್ನ ಆ ತಾಯಿ ದಾನೇಶ್ವರಿನೂ ಗಮನಿಸಿರೋದಿಲ್ಲ, ಜೊತೆಗೆ ಬಸ್ನ ಚಾಲಕ ಕೂಡ ಗಮನ ಹರಿಸೋದಿಲ್ಲ. ಬಸ್ ಮುಂದಿದೆ, ಬಾಲಕಿ ನಿಂತಿದ್ದಾಳೆ ಅಂತೇಳಿ. ಯಾವಾಗ ಬಸ್ನಿಂದ ವಿದ್ಯಾರ್ಥಿ ಕೆಳಗೆ ಇಳಿತಾನೆ, ಆ ವಿದ್ಯಾರ್ಥಿ ತಾಯಿಯ ಬಳಿಗೆ ಹೋದ ತಕ್ಷಣನೇ ಬಸ್ಸನ್ನ ಇಲ್ಲಿ ಮೂವ್ಮೆಂಟ್ ಮಾಡಿಬಿಡ್ತಾನೆ. ಒಂದು ವೇಳೆ ಬಸ್ ಚಾಲಕ ಎದುರುಗಡೆ ನೋಡಿದ್ರೆ ಆ ಪುಟ್ಟ ಜೀವ ಇವತ್ತು ಮನೆಯಲ್ಲಿ ತಂದೆ ತಾಯಿ ಜೊತೆ ಆಟವಾಡ್ತಾ ಕಾಲ ಕಳೆಯಬಹುದಿತ್ತು. ಆ ಮನೆಯಲ್ಲಿ ಈಗ ಹತ್ತು ಕರೆದು ಏನು ಆಕ್ರಂದನ ಇದೆ ಅದು ನಡೀತಾ ಇರಲಿಲ್ಲ. ಎಲ್ಲರೂ ಖುಷಿಯಿಂದಾಗೆ ಇರ್ತಿದ್ರು. ಈ ಒಂದು ದೃಶ್ಯ ಇಲ್ಲಿ ಎದುರಿಗೆ ಕಾಣ್ತಾ ಇರೋ ಒಂದು CCTV ಏನು ಕ್ಯಾಮ್ರಾ ಇದೆಯಲ್ಲ, ಅಲ್ಲಿ ಸರಿಯಾಗಿದೆ. ಏನು ಇವ್ರ ಮನೆಯ ಪಕ್ಕ 2ನೇ ಪ್ಲಾಟ್ ಅಲ್ಲಿ ಏನು ಅಲ್ಲೊಂದು CC ಕ್ಯಾಮ್ರಾ ಏನು ಹಾಕಿದ್ದಾರೆ. ಆ ಕ್ಯಾಮ್ರಾದಲ್ಲಿ ಏನು ಇಡೀ ಏನೆಲ್ಲ ಘಟನೆ ನಡೀತು ಅನ್ನೋದು ಸರಿಯಾಗಿದೆ. ಆ CC ಫುಟೇಜ್ ಕೂಡ ನಮಗೆ ಲಭ್ಯವಾಗಿದ್ದು ಆ ಒಂದು ಘಟನೆಯ ಭಯಾನತೆಗೆ ಈ ಒಂದು CC ಕ್ಯಾಮ್ರಾ ಸಾಕ್ಷಿ ಇದೆ ಅಂತ ಹೇಳ್ಬೋದು. ಸದ್ಯ ಪೋಷಕರು ಮಗಳನ್ನ ಕಳೆದುಕೊಂಡು ಇಲ್ಲಿ ಕಣ್ಣೀರನ್ನ ಹಾಕ್ತಾ ಕಾಲ ಕಳೆದ್ರೆ ಇಲ್ಲಿಯ ಕೆಲವರು ಸ್ಥಳೀಯರು ಮತ್ತು ಸಂಬಂಧಿಕರು ಒಂದು ಮನವಿಯನ್ನ ಮಾಡಿದ್ದಾರೆ. ಪೋಷಕರು ಕೂಡ ಮಕ್ಕಳ ಬಗ್ಗೆ ಗಮನ ಹರಿಸಬೇಕು. ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ನೋವಿಗೆ ಕಾರಣ ಆಗತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನು ಶಾಲಾ ವಾಹನಗಳ ಚಾಲಕರು ಮತ್ತು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು, ಮಾಲೀಕರು, ಆಡಳಿತ ಮಂಡಳಿಯವರು ಸಹ ಗಮನ ಹರಿಸಬೇಕು. ಚಾಲಕರೇ ಸೂಕ್ತ ಒಂದು ತರಬೇತಿಯನ್ನು ನೀಡಬೇಕು. ಪೋಷಕರು ಸೂಕ್ತ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಶಾಲಾ ವಾಹನದಲ್ಲಿ ಏನು ಮುಂದಿನ ಭಾಗದಲ್ಲಿ CC ಏನು ಕ್ಯಾಮ್ರಾ ಇದ್ದಾವೆ, ಆ ರೀತಿ ಕ್ಯಾಮ್ರಾವನ್ನು ಅಳವಡಿಸಬೇಕು. ಜೊತೆಗೆ 10 ಮೀಟರ್ ದೂರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸೆನ್ಸರ್ ಅನ್ನು ಅಳವಡಿಸಬೇಕು. ಹಾಗೊಂದು ವೇಳೆ ಅಳವಡಿಸಿದ್ರೆ ಇಂಥ ಒಂದು ಅವಘಡಗಳನ್ನ ತಪ್ಪಿಸಬಹುದು ಅನ್ನೋ ಒಂದು ಮಾತು ಇಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಪೋಷಕರು ಸಹ ಪುಟ್ಟ ಮಕ್ಕಳಿದ್ರೆ ಅವ್ರನ್ನ ಗೇಟ್ ಹೊರಗೆ ಬಿಡೋಕ್ಕಿಂತ ಮುಂಚೆ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು. ಮನೆಯಾಚೆ ಬರುವಾಗ ಗೇಟನ್ನ ಬಂದ್ ಮಾಡಿ ಹೊರಗೆ ಬರಬೇಕು ಅನ್ನೋ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಒಂದು ಸಣ್ಣ ನಿರ್ಲಕ್ಷ್ಯ ಒಂದು ಇಡೀ ಕುಟುಂಬದ ಒಂದು ಖುಷಿಯನ್ನೇ ಕಳೆದುಕೊಂಡು ಕಣ್ಣೀರಿನಲ್ಲಿ ದೂಡಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಅಡಲಿ, TV9 ವಿಜಯಪುರ.